ಸಭಾಪತಿ ಬಸವರಾಜ ಹೊರಟ್ಟಿ ಅವರ ರೂಲಿಂಗು ಪ್ರಾಸ್ಟಿಟ್ಯೂಟ್ ಅಂದಿಲ್ಲ, ಫ್ರಸ್ಟ್ರೇಟ್ ಅಂದಿದ್ದೀನಿ ಅಂತ ಸಿಟಿ ರವಿ ವಿವರಣೆ ಕೊಟ್ಟಿದ್ದಾರೆ. ಪ್ರಾಸ್ಟಿಟ್ಯೂಟ್ ಅಂದಿಲ್ಲ, ಫ್ರಸ್ಟ್ರೇಟ್ ಅಂದಿದ್ದೀನಿ. MLC ಸಿಟಿ ರವಿ ಅವರ ವಿವರಣೆ. ಅಗೌರವದಿಂದ ನಡೆದುಕೊಂಡಿಲ್ಲ ಅಂತ ಶಬ್ದ ನನ್ನಿಂದ ಬರೋದಕ್ಕೆ ಸಾಧ್ಯ ಇಲ್ಲ ಅಂದ್ರಂತೆ. ಅಂತಿಮವಾಗಿ ಇದೆ. ಭಾರತ ಮಾತಕ್ಕೆ ಜೈ ಅಂತೀರ, ನಿಮ್ಗೆ ಗೌರವ ಇದೆ, ಗೌರವ ಇದೆ ನಿಮಗೆ. ತಾಯಿ ತೆಗೆದ್ರೆ ರಾಮನ ಮಾತು, ಭಕ್ತರು ಹನುಮಂತನ ಭಕ್ತರು. ನೀವು ಮಾತಾಡೋ ಕಾಲಕ್ಕೆ ಮಾತಾಡಿದ್ರು ಕನ್ನಡ ಕನ್ನಡ ಮಾತಾಡಿದ್ವಿ. ನಮಗೆ ಅವಸರ ಇದ್ದಾಗಲ್ಲ ಹೊರಗೆ ಹೀಗೆ ಮುಂದೂಡಿ ಸಭಾಪತಿಗಳು ಪೀಠದಿಂದ ಎದ್ದರು. ಆ ನಂತರ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರುಗಳ ಮಧ್ಯೆ ಮಾತಿನ ಚಕಮಕಿ ಇದು. ಮಾತಾಡಿದ್ರು ಕನ್ನಡ ಕನ್ನಡ ಮಾತಾಡಿದ್ವಿ. ನಮಗೆ ಅವಸರ ಇದ್ದಾಗಲ್ಲ ಹೊರಗೆ ಸುತ್ತ ಮಾರ್ಷಲ್ಗಳು ನಿಂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಸದಸ್ಯರು ಕೂಗಾಡ್ತಾ ಇದ್ದಾರೆ. ಸಭಾಪತಿಗಳ ಕೊಠಡಿಗೆ ಮಾರ್ಷಲ್ಗಳು ಹೋಗ್ತಾ ಇರೋದು ನೋಡ್ತಾ ಇದ್ದೀರಿ. ಇಬ್ಬರೂ ಸದಸ್ಯರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬುದ್ಧಿ ಹೇಳಿ ತಮ್ಮ ರೂಲಿಂಗ್ ಮುಗಿಸಿದ್ರು.
ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿ ಪೀಠದಿಂದ ಎದ್ದರು. ಸದಸ್ಯರುಗಳು ಇನ್ನೂ ಹೋಗಿಲ್ಲ. ಸ್ಕ್ರೀನಿನ ಎಡಭಾಗದಲ್ಲಿ ಕಾಂಗ್ರೆಸ್ ಸದಸ್ಯರುಗಳಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲೇ ಇದ್ದಾರೆ. ಸಭಾಪತಿಗಳು ಅನಿರ್ದಿಷ್ಟಾವಧಿಗೆ ಸದನವನ್ನ ಮುಂದೂಡಿದ ನಂತರವೂ ಕಾಂಗ್ರೆಸ್ ಸದಸ್ಯರು ಸಿಟಿ ರವಿ ಅವರಿಗೆ ತರಾಟೆ ತೆಗೆದುಕೊಳ್ತಾ ಇದ್ದಾರೆ. ಕೆಲವರು ಏಕವಚನದಲ್ಲಿ ಕೂಗಾಡ್ತಾ ಇದ್ದಾರೆ. ಭಾರತ ಮಾತಕ್ಕೆ ಜೈ ಅಂತೀರ, ನಿಮ್ಗೆ ಗೌರವ ಇದೆ, ನಿಮ್ಗೆ ಗೌರವ ಇದೆ ನಿಮಗೆ. ತಾಯಿ ತೆಗೆದ್ರೆ ರಾಮನ ಮಾತು ಭಕ್ತರು, ಹನುಮಂತನ ಭಕ್ತರು. ಇಲ್ಲ ರೀ, ಮಹಿಳೆಯರಿಗೆ ಅವಮಾನ ಮಾಡೋರು ನಿಮ್ಗೆ ಯಾವ ಹೆಣ್ಮಕ್ಳು ಇದ್ದೀರಲ್ಲ, ರಾಜಕೀಯ ನಿಮಗೆ ತಾಯಂದ್ರೆ ಮಕ್ಕಳಿಲ್ವಾ? ನಿಮಗೆ ಮಕ್ಕಳಿಲ್ವಾ? ನಿಮಗೆ ತಾಯಿ ಇಲ್ವಾ? ಏನ್ ಮಾಡ್ತಾ ಇದ್ದೀರಿ ನೀವು? ನಿಮ್ಗೆಲ್ಲ ಅಸಮರ್ಪಣೆ ನಿಮಗೆ. ಹೆಣ್ಮಕ್ಳು ಇದ್ದೀರಿ, ವಿಡಿಯೋ ಮಾಡ್ತಾ ಇದ್ದೀರಲ್ಲ, ಜೈ ಅಂತೀರ ಬಾರಲೇ. ಭಾರತ ಮಾತಕ್ಕೆ ಜೈ ಅಂತೀರ, ನಿಮ್ಗೆ ಗೌರವ ಇದೆ, ನಿಮ್ಗೆ ಗೌರವ ಇದೆ ನಿಮಗೆ. ತಾಯಿ ತೆಗೆದ್ರೆ ರಾಮನ ಮಾತು ಭಕ್ತರು, ಹನುಮಂತನ ಭಕ್ತರು. ಇಲ್ಲ ರೀ, ಮಹಿಳೆಯರಿಗೆ ಅವಮಾನ ಮಾಡೋರು ನಿಮ್ಗೆ ಯಾವ ನೈತಿಕೆ ಇಲ್ಲ. ನಿಮ್ಗೆ ಯಾವುದು ನೈತಿಕತೆ ಇಲ್ಲ. ನಿಮ್ಗೆ ಯಾವುದು ಮಾತಾ ಅಂತ ಹೆಸರು ಹೇಳಕ್ಕೆ ಸಾಧ್ಯ? ಮಾತಕ್ಕೆ ನಿಮಗೆ ಹೇಳುವ ಹಕ್ಕೇ ಇಲ್ಲ. ಮಾತಾ ಅಂತ ಹೇಳುವ ಹಕ್ಕೇ ಇಲ್ಲ. ಮಕ್ಕಳಿಲ್ವಾ? ನಿಮಗೆ ಮಕ್ಕಳಿಲ್ವಾ? ನಿಮಗೆ ತಾಯಿ ಇಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.